ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಇಂದು ನಾವು ಉತ್ತರ ಕರ್ನಾಟಕದ ಸಂಪರ್ಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಅತ್ಯಂತ ನಿರೀಕ್ಷಿತ ಧಾರವಾಡ, ಕಿತ್ತೂರು, ಬೆಳಗಾವಿ ಹೊಸ ರೈಲು ಮಾರ್ಗ ಕುರಿತು ಮಾತನಾಡುತ್ತಿದ್ದೇವೆ. ಧಾರವಾಡದಿಂದ ಕಿತ್ತೂರು ಮೂಲಕ ಬೆಳಗಾವಿವರೆಗೆ ಪ್ರಸ್ತಾವಿತ ಹೊಸ ರೈಲು ಮಾರ್ಗದ ಉದ್ದ ಸುಮಾರು 73 ಕಿಲೋಮೀಟರ್ ಆಗಿದ್ದು, ಇದು ಭಾರತೀಯ ರೈಲ್ವೆ ಮತ್ತು ಕರ್ನಾಟಕ ಸರ್ಕಾರದ ಸಂಯುಕ್ತ ಆಧಾರದ ಮೇಲೆ ಯೋಜಿಸಲಾಗಿದೆ. ಈ ಮಾರ್ಗವು ಪ್ರಯಾಣ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುವುದರ ಜೊತೆಗೆ ಉತ್ತರ ಕರ್ನಾಟಕದಾದ್ಯಂತ ಉತ್ತಮ ರೈಲು ಸಂಪರ್ಕವನ್ನು ತೆರೆಯುವ ಉದ್ದೇಶ ಹೊಂದಿದೆ. ಡಿಸೆಂಬರ್ 2025ರ ವೇಳೆಗೆ ಈ ಯೋಜನೆ ದುರದೃಷ್ಟವಶಾತ್ ನೆಲಮಟ್ಟದಲ್ಲಿ ಇನ್ನೂ ಮುಂದುವರಿದಿಲ್ಲ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸಂಸತ್ತಿನಲ್ಲಿ ನೀಡಿದ ಉತ್ತರದ ಪ್ರಕಾರ ಈ ಮಾರ್ಗಕ್ಕೆ ಇನ್ನೂ ಯಾವುದೇ ಭೂಮಿ ಸ್ವಾಧೀನವಾಗಿಲ್ಲ. ಅಂದರೆ 0 ಹೆಕ್ಟೇರ್ ಭೂಮಿ ರೈಲ್ವೆಗೆ ಹಸ್ತಾಂತರಗೊಂಡಿದ್ದು, ಪ್ರಗತಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ರೈಲ್ವೆ ಇಲಾಖೆ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಹಾಗೂ ಹಸ್ತಾಂತರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ಬಳಿಕ ಮಾತ್ರ ಕಾಮಗಾರಿ ಆರಂಭಿಸಬಹುದು ಮತ್ತು ಈ ಪ್ರಕ್ರಿಯೆಯಲ್ಲೇ ವಿಳಂಬವಾಗಿದೆ. ಮುಖ್ಯ ಸಮಸ್ಯೆಯಾಗಿ ಭೂ ಸ್ವಾಧೀನ ವಿಳಂಬವೇ ಮುಂದುವರಿದಿದೆ. ಮಮ್ಮಿಗಟ್ಟಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ಸ್ಥಳೀಯ ವರದಿಗಳು ಉಳಿದ ಕೃಷಿ ಭೂಮಿಗೆ ಹಾನಿಯಾಗುವ ಭೀತಿಯಿಂದ ರೈತರಿಂದ ವಿರೋಧ ವ್ಯಕ್ತವಾಗುತ್ತಿರುವುದನ್ನು ಸೂಚಿಸುತ್ತವೆ. ಅನೇಕ ಗ್ರಾಮಸ್ಥರು ನ್ಯಾಯಸಮ್ಮತ ಪರಿಹಾರ ಮತ್ತು ಸ್ಪಷ್ಟತೆ ದೊರಕುವವರೆಗೂ ಭೂಮಿ ನೀಡಲು ಸಿದ್ಧವಿಲ್ಲ ಎಂದು ಒತ್ತಾಯಿಸುತ್ತಿದ್ದಾರೆ. ಇದಕ್ಕೂ ಜೊತೆಗೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಿಂದ ಸಲ್ಲಿಸಲಾದ ಪರಿಹಾರ ಪ್ರಸ್ತಾವನೆಗಳು ಇನ್ನೂ ಅನುಮೋದನೆ ಹಾಗೂ ಬಿಡುಗಡೆ ಹಂತದಲ್ಲಿದ್ದು, ಇದರಿಂದ ಪ್ರಕ್ರಿಯೆ ಇನ್ನಷ್ಟು ನಿಧಾನಗೊಳ್ಳುತ್ತಿದೆ. ಈ ಎಲ್ಲ ಅಡೆತಡೆಗಳ ನಡುವೆಯೂ ಈ ಹೊಸ ರೈಲು ಮಾರ್ಗವು ಉತ್ತರ ಕರ್ನಾಟಕಕ್ಕೆ ಗೇಮ್ ಚೇಂಜರ್ ಆಗಿಯೇ ಉಳಿದಿದೆ. ಕಿತ್ತೂರು ಮೂಲಕ ಧಾರವಾಡ, ಬೆಳಗಾವಿ ನೇರ ರೈಲು ಸಂಪರ್ಕವು ಹುಬ್ಬಳ್ಳಿ ಮೂಲಕ ಇರುವ ಪರೋಕ್ಷ ಮಾರ್ಗದ ಹೋಲಿಕೆಯಲ್ಲಿ ಪ್ರಯಾಣ ಸಮಯವನ್ನು ಕಡಿಮೆ ಮಾಡಬಹುದು. ಕಿತ್ತೂರು ಹಾಗೂ ಸುತ್ತಮುತ್ತಲಿನ ಪಟ್ಟಣಗಳಲ್ಲಿ ಆರ್ಥಿಕ ಚಟುವಟಿಕೆ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಬಹುದು. ಪ್ರಾದೇಶಿಕ ಸರಕು ಸಾಗಣೆಯನ್ನು ಇನ್ನಷ್ಟು ಸುಧಾರಿಸಬಹುದು. ಆದರೆ ಭೂ ಸ್ವಾಧೀನ ಪೂರ್ಣಗೊಳ್ಳದೇ ಇರುವವರೆಗೂ ಟೆಂಡರ್ ಪ್ರಕ್ರಿಯೆ ಹಾಗೂ ನಿರ್ಮಾಣ ವೇಳಾಪಟ್ಟಿಗಳು ಸ್ಥಗಿತದಲ್ಲೇ ಇರುತ್ತವೆ. ರೈಲ್ವೆ ಸಿದ್ಧವಾಗಿದೆ. ಈಗ ಅಗತ್ಯವಿರುವುದು ರಾಜ್ಯ ಸರ್ಕಾರದ ಸಮನ್ವಯ, ಸಮಯೋಚಿತ ಪರಿಹಾರ ಪಾವತಿ ಮತ್ತು ಸ್ಥಳೀಯ ಸಮಸ್ಯೆಗಳ ಪರಿಹಾರ. ಭೂಮಿ ರೈಲ್ವೆಗೆ ಹಸ್ತಾಂತರವಾದ ತಕ್ಷಣ ಟೆಂಡರ್ಗಳನ್ನು ಆಹ್ವಾನಿಸಿ ಭೌತಿಕ ನಿರ್ಮಾಣ ಆರಂಭಿಸಬಹುದು. ತಜ್ಞರ ಅಭಿಪ್ರಾಯದಂತೆ ಈ ಅಡಚಣೆಗಳು ಶೀಘ್ರದಲ್ಲಿ ನಿವಾರಣೆಯಾದರೆ ಯೋಜನೆ ಇನ್ನೂ ವಾಸ್ತವವಾಗಬಹುದು. ಇದು ಧಾರವಾಡ, ಕಿತ್ತೂರು, ಬೆಳಗಾವಿ ರೈಲು ಮಾರ್ಗದ ಡಿಸೆಂಬರ್ 2025ರ ಅಪ್ಡೇಟ್. ಭೂ ಸ್ವಾಧೀನ ಅಥವಾ ನಿರ್ಮಾಣದಲ್ಲಿ ಯಾವುದೇ ಪ್ರಗತಿ ಕಂಡುಬಂದ ತಕ್ಷಣ ನಾವು ಈ ಯೋಜನೆಯನ್ನು ನಿಕಟವಾಗಿ ಗಮನಿಸಿ ನಿಮಗೆ ಮಾಹಿತಿ ನೀಡುತ್ತೇವೆ. ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.